ಸರ್ಕಾರದಲ್ಲೂ ಕೂಡ ಏನೂ ಆತಂಕ ಪಡಬೇಡಿ ಅಂತೇಳಿ ಹೇಳಿದ್ದಾರೆ. ನಿನ್ನೆನೂ ಕೂಡ ನಾವು ಅಸೆಂಬ್ಲಿಯಲ್ಲೂ ಕೂಡ ಚರ್ಚೆ ಆಯಿತು ಮತ್ತು ಹೊರಗಡೆನೂ ಕೂಡ ಇದೆಲ್ಲ ಬೇಸಿಕ್ ನೆಸೆಸಿಟಿ ಇರೋದ್ರಿಂದ ಅವರಿಗೆಲ್ಲ ಪೂರೈಸಬೇಕು ಅಂತ ಹೇಳಿದ್ದಾರೆ. ಇದು ರಾಷ್ಟ್ರ ಮಟ್ಟದಲ್ಲಿ ಕೆಲವು ತೀರ್ಮಾನಗಳಾಗಬೇಕು. ಏನಾದ್ರು ಹೊಡೆತ ಬಿದ್ದರೆ ಅಲ್ಲಿಂದ ಆಗ್ತದೆ. ಈಗ ಆ್ಯಸ್ ಆಫ್ ನಾವು ಏನಿಲ್ಲ, ಬಟ್ ಯಾರೋ ಈಗ ಸದ್ಯಕ್ಕೆ ಆತಂಕ, ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಗ್ಯಾಸ್ ಆಗಲಿ ಏನದು ಸ್ವಲ್ಪ ಅದೇನಾಗ್ತದೆ, ಒಂದು ಸತಿ ಆತಂಕ ಬಂದಾಗ ಒಂದೇ ಸತಿ ಡಿಮ್ಯಾಂಡಿಗೆ ಅವರು ಇವರು ಎಲ್ಲ ಹೋಗಿ ತೊಗೊಂಡಾಗ ಶಾರ್ಟೇಜ್ ಬರ್ತಕ್ಕಂಥದ್ದು ಇದೆ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಆಗಲ್ಲ, ಆ ರೀತಿ ನೋಡ್ತಾರೆ ಅಂಥೇಳಿ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಂ, ಇಲ್ಲ ಏನು ಅಂತ ಏನು ಸೀರಿಯಸ್ ಈಗ ಆ್ಯಸ್ ಇಟ್ ಈಸ್ ಏನಿಲ್ಲ. ನಾನು ಇವತ್ತು ಮಧ್ಯಾಹ್ನ ಕೂಡ DC ಅವರಿಗೆ ಈ ಕಾರ್ಯಕ್ರಮ ಆದಮೇಲೆ ಬೇರೆ ಬೇರೆ ನಮ್ಮ ಶರಾವತಿ ಜೊತೆಗೆ ಬೇರೆದು ಕೂಡ ವಿಚಾರಕ್ಕೆ ನಾನು ಈಗ ಒಂದು ಮೀಟಿಂಗ್ ಕರೆದಿದ್ದೀನಿ. ಅದರಲ್ಲಿ ಇದು ಮತ್ತು ಕುಡಿಯೋ ನೀರು ಇದ್ರದ್ದು ಕೂಡ ಜನರಲಾಗಿ ನಾವು ಮಾತಾಡ್ತೀವಿ. ಮತ್ತು ಬೇಸಿಗೆ ಅದಕ್ಕೆ ಅದನ್ನು ನಿನ್ನೆನೂ ಕೂಡ ಮೊನ್ನೆ ಕ್ಯಾಬಿನೆಟಲ್ಲೇ ಚರ್ಚೆ ಮಾಡಿದ್ವಿ. ಮತ್ತು ಮೇಲ್ಮನೆ ಸದಸ್ಯರೆಲ್ಲ ಅವರು ಕೂಡ ಕೆಲವರೆಲ್ಲ ಪ್ರಶ್ನೆಗಳನ್ನು ಹಾಕಿದ್ದಾರೆ, ತಳಮನೆಯಲ್ಲೂ ಕೂಡ ಹಾಕಿದ್ದಾರೆ. ಅದನ್ನೆಲ್ಲದು ಕೂಡ ನಾನು ಒಂದು 15-20 ಡೇಸ್ 1 ಮಂತ್ ಬ್ಯಾಕೆ ಹೇಳಿದ್ದೆ, ಬೇಸಿಗೆ ಈ ಸತಿ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ, ಸ್ವಲ್ಪ ನೋಡ್ಕೊಂಡು ಮಾಡಿ ಅಂಥೇಳಿ ನಾನು ಹೇಳಿದ್ದೆ. ಅದನ್ನ ಯಾರು ನಮ್ಮ CO ಅವರಿಗೆ ಮತ್ತು DC ಅವರಿಗೆಲ್ಲ ಸೇಮ್ ಥಿಂಗ್ ವಿಲ್ ಕಂಟಿನ್ಯೂ. ಐ ಥಿಂಕ್ ಇನ್ ದ ಆಫ್ಟರ್ನೂನ್ ನಾನು ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಮೀಟಿಂಗ್ ಮಾಡ್ತೀನಿ. ನಾನು ನಿಮಗೆ ಹೇಳ್ತೀನಿ ಮಾಹಿತಿ, ಅಲ್ಲೂ ಕೂಡ ಕೆಲವು ಶೇರ್ ಮಾಡೋದಿದೆ, ಅದನ್ನ ಆಮೇಲೆ ಹೇಳ್ತೀನಿ. ನಂಗೆ ಗೊತ್ತಿಲ್ಲ, ನಾನು ಅದು ಕೇಳಿಲ್ಲ, ಅದಕ್ಕೆಲ್ಲ ನಾನು ಚರ್ಚೆಗೆ ಮಾಡೋದಕ್ಕೆ ಹೋಗೋದಿಲ್ಲ. ಕೆಲವರಿಗೆ ಏನಾಗ್ತದೆ, ಈಗ ಶಿವಮೊಗ್ಗಕ್ಕೆ, ಈಗ ನಾನು ಒಂದು ಶಿವಮೊಗ್ಗ ಜಿಲ್ಲೆಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೆಲವು ಟೀಕಾ ಟಿಪ್ಪಣಿನೂ ಮಾಡಿದ್ದಾರೆ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಯಾಕೆಂದರೆ ಅವ್ರು ಮಾಡ್ತಾರೆ ಭಾಳ ದೊಡ್ಡ ಮಟ್ಟದ ಒಂದು ಕೆಲಸ ಕಾರ್ಯಗಳನ್ನು, ಗ್ಯಾರಂಟಿಗಳನ್ನು ಇದನ್ನೆಲ್ಲ ಕೊಟ್ಟಾಗ ಇವೆಲ್ಲವೂ ಕೂಡ ದೊಡ್ಡ ಮಟ್ಟದ ಅಭಿವೃದ್ಧಿನ ಹಾಗೆ ಅಲ್ಲ. ಮನೆ ಮುಖ್ಯಮಂತ್ರಿಗಳು ಏಪ್ರಿಲ್ ಎಂಡಿಗೆ ಬರ್ತಾರೆ, ಹೆಚ್ಚುವರಿ ಇದೆ, ಇನ್ನೂ ಕೂಡ ಅವ್ರು ಉತ್ತರ ಕೊಡೋದಿದೆ. ಮತ್ತು ಅವರು ಯಾವಾಗಲೂ ಕೂಡ ಸಪ್ಲಿಮೆಂಟ್ರಿ ಯಾವಾಗಲೂ ಕೂಡ ಆ್ಯಡ್ ಮಾಡ್ತಾ ಹೋಗ್ತಾರೆ. ನಾನೆಲ್ಲ ಸುಮಾರಷ್ಟು ಕೆಲಸಗಳನ್ನು ನಾವು ಮಾಡ್ಕೊಂಡಿರೋದು ಅದೇ ನಿಟ್ಟಿನಲ್ಲಿ. ಸೊ ಏಪ್ರಿಲ್ ತಿಂಗಳಲ್ಲಿ ಅದಕ್ಕೆಲ್ಲ ಉತ್ತರ ಕೊಡೋಣ, ಏನು ತೊಂದರೆ ಏನಿಲ್ಲ. ಶಿವಮೊಗ್ಗಕ್ಕೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗದೇ ಇರತಕ್ಕಂಥ ರೀತಿಯಲ್ಲಿ ಅದನ್ನು ಮಾಡೋಣ. ಇಕ್ಬಾಲ್ ಅವರು ಮೋಸ್ಟ್ಲಿ ಅವ್ರದ್ದೇನೋ ಕೆಲಸಗಳಾಗಲ್ಲ, ಈಗ ಆಗಿಲ್ಲ. ಈಗ ನಂದು ಅಷ್ಟೇ, ನಾನೇ ಫಸ್ಟ್ ಕನಸು ಕಟ್ತಿದ್ದು ಶರಾವತಿಯಿಂದ ನೀರು ತರಬೇಕಂತ. ಬೇರೆಯವರೆಲ್ಲ ಚಿಕ್ಕ ಪುಟ್ಟ ಮಾಡಿಸ್ಕೊಂಡ್ರೆ ಈಗ ನಂದು ಒಂದೇ ಬ್ಯಾಲೆನ್ಸ್ ಇರೋದು ಇಡೀ ಜಿಲ್ಲೆಯಲ್ಲಿ. ಅದನ್ನು ನಾನು ಇನ್ನೂ ಕೂಡ ಒದ್ದಾಡ್ತಾ ಇದ್ದೀನಿ. ಅದು ಸೆಂಟ್ರಲ್ ಗೌರ್ಮೆಂಟ್ ಕನೆಕ್ಟೆಡ್ ಕೂಡ, ನಾನು ಒಬ್ಬನೇ ಮಾಡೋದಕ್ಕಾಗಲ್ಲ. ಇಂಥಲ್ಲೆಲ್ಲ ಇರ್ತವೆ. ಇಕ್ಬಾಲ್ ಅವ್ರಿಗೆ ಮನವರಿಕೆ ಮಾತಾಡ್ತಾರೆ, ಏನು ತೊಂದರೆ ಏನಿಲ್ಲ. ನೋಡಿ, ನಾನು ಒಂದು ನಿಮಿಷ, ಭಾಳಷ್ಟು ನಿಮ್ಮ ಮೀಡಿಯಾದಲ್ಲಿ ಚರ್ಚೆ ಆಗಿದೆ, ನೀವು ಎಲ್ಲಿ ಕ್ಲೋಸ್ ಆಗಿದೆ ಅಂತ ಹೇಳ್ತೀರಿ. ನಾನು ಹೇಳ್ತೀನಿ ಕೇಳಿ, BJP ಸಂದರ್ಭದಲ್ಲೇ ಹೈಯೆಸ್ಟ್ ಕ್ಲೋಸ್ ಆಗಿರೋದು, ಹಂಗೆ ಲೆಕ್ಕ ಕೊಡಬೇಕು. ನಂತರ ಇದೆ, ನಾನು ಯಾಕೆ ಅದನ್ನು ಚರ್ಚೆ ತಗೊಳ್ಳಲ್ಲ ಅಂತ ಹೇಳಿದರೆ, ಬೇರೆಯವ್ರಿಗೆ ಬ್ಲೇಮ್ ಮಾಡೋದು ನಮ್ಮ ಕೆಲಸ ಅಲ್ಲ, ನಾವು ಮಾಡೋದು ಕೆಲಸ ಇಂಪಾರ್ಟೆಂಟು. ಎಲ್ಲಿ ಹೇಳಿದ್ದೀನಿ? ವಿಧಾನಸೌಧದಲ್ಲಿ ಹೇಳಿದ ಮೇಲೆ ಇನ್ನೂ ನೀವು ಅದೇ ಪ್ರಶ್ನೆ ನೀವು ಮಾಧ್ಯಮದವ್ರು ಕೇಳಿದ್ರೆ ಅಲ್ರಿ, ಯಾರು 95ರಲ್ಲಿ ಇದಾದ ಅನುದಾನ ರಹಿತ ಅನುದಾನ ಕ್ಲೋಸ್ ಅಲ್ಲ, ಅದಕ್ಕೆ ಕ್ಲೋಸ್ ಅಂತ ಹೇಳಲ್ಲ, ಅದಕ್ಕೆ ಅನುದಾನಕ್ಕೆ ಒಳಪಡಿಸೋದಕ್ಕೆ ಮನೆ ಮುಖ್ಯಮಂತ್ರಿಗಳು ಈಗಲೂ ಕೂಡ ಬರ್ಗೂರವರು, ನಾವು ಮತ್ತು ನಮ್ಮ ಪುರುಷೋತ್ತಮ್ ಬಳಮಲೆ ಅವರು, ಬಿಳಿಮಲೆ ಅವರು, ಮತ್ತು ಮೊನ್ನೆ ಇವ್ರಿಗೂ ಮಾತಾಡಿದೆ ನಾನು, ಮೈಸೂರು ನಮ್ಮ ದೇವನೂರು ಅವ್ರಿಗೂ ಕೂಡ ಮೊನ್ನೆ ಫೋನಲ್ಲಿ, ಯಾಕೆಂದ್ರೆ ಅವ್ರಿಗೆ ಹುಷಾರಿಲ್ಲ, ಫೋನಲ್ಲಿ ಮಾತಾಡಿದೆ. ಅವ್ರಿಗೆ ಹೇಳಿದೆ ಸ್ವಲ್ಪ ಇದು ಒತ್ತಡ ಹಾಕಬೇಕಂತ. ನಾನು ಅದನ್ನು ಮೋಸ್ಟ್ಲಿ ಹೆಂಗಾರು ಮಾಡಿ ಸ್ಯಾಂಕ್ಷನ್ ಮಾಡಿಸ್ಕೊತೀನಿ, ಅಟ್ಲೀಸ್ಟ್ ಒಂದು 5 ಇಯರ್ಸಿಗೆ ಕೊಡಿ ಅಂತ ಹೇಳಿ. ಅದು ನನ್ನ ಆಸೆ, ಅದು ಆಗಬೇಕು. ಕನ್ನಡ ಉಳಿಸೋದಕ್ಕೆ ಆ ಕೆಲಸ ಆಗಬೇಕಂತ ಸರ್ಕಾರದಿಂದ ಆಗುತ್ತೆ ಅಂತ ವಿಶ್ವಾಸ ಈಗಲೂ ಕೂಡ ಇದೆ. ನೋಡೋಣ, ಅದು ಮಾಡಿಕೊಡ್ತೀನಿ ಅದನ್ನು. ಬಟ್ ನಾವು ಯಾವುದು ಕ್ಲೋಸ್ ಅಲ್ಲ, ಅದು ಅನುದಾನಕ್ಕೆ ಒಳಪಡಿಸೋದು. ಓಕೆನಾ? ಇಲ್ಲ, ನಾನು ಹೇಳ್ತೀನಲ್ಲ, ಈಗಲೂ ಕೂಡ ಇದೇನು ಕ್ಲೋಸ್ಡ್ ಅಲ್ಲ, ಚರ್ಚೆ ಆಗಬೇಕು. ಇನ್ನು CM ಅವರು ಉತ್ತರ ಕೊಡಬೇಕು, ಅದರೊಳಗೆ ನಾನು ಸೇರಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ. ನನ್ನ ಇಲಾಖೆಯಿಂದ ಅದೊಂದೇ ಬ್ಯಾಲೆನ್ಸ್ ಇರೋದು, ಇನ್ನೆಲ್ಲದೂ ಸರಿ ಇದೆ. ಅದು ಒಂದಕ್ಕೆ ಭಾಳ ನಾನು ಕೂಡ ಒತ್ತಡ ಕೊಡ್ತೀನಿ. ಆದರೆ ಏನೇ ಆದ್ರೂ ಆರ್ಥಿಕ ಇಲಾಖೆ ನನ್ನ ಕೈಯಲ್ಲಿ ಬರಲ್ಲ. ಮನೆ ಮುಖ್ಯಮಂತ್ರಿಗಳು ಕೂಡ ಎಲ್ಲ ಥರದ್ದು ನೋಡಿ ಮಾಡಬೇಕಾಗತ್ತೆ. ಬಟ್ ಇದು ನನ್ನ ಅವಶ್ಯಕತೆ ಇದೆ ಅಂತೇಳಿ ಭಾವಿಸ್ತೀನಿ. ಅದನ್ನ ಮನೆ ಮುಖ್ಯಮಂತ್ರಿಗಳು ಕೂಡ ನಾನು ಕನ್ವಿನ್ಸ್ ಮಾಡ್ತಕ್ಕಂಥ ರೀತಿಯಲ್ಲಿ ನಾನು ಹೋಗ್ತೀನಿ. ನಾನು ನಿಮಗೆ ಹೇಳಿದ್ದೀನಿ ಮುಂಚೆನೂ ಕೂಡ, ಅದು ಹಾಗೆ ಆಗುತ್ತೆ, ನಾನು ಮಾಡಿಸ್ತೀನಿ. ಅದು ಅಲ್ಲ, ಕಾಮಗಾರಿ ಸ್ಟಾರ್ಟ್ ಆಯಿತು, ದುಡ್ಡು ಕೊಟ್ಟಾಯಿತು, ಎಲ್ಲ ಆಯಿತು. 3 ಮಂತ್ಸಲ್ಲಿ ಮುಗಿಸ್ತಾರೆ. 6 ಮಂತ್ಸಲ್ಲಿ ನಾನು ಅವರಿಗೆ ಕಾಂಟ್ರಾಕ್ಟ್ರಿಗೂ ನಾನೇ ಮಾತಾಡಿ, ಇಂಜಿನಿಯರ್ಸಿಗೂ ಮಾತಾಡಿ, ಇಲ್ಲ ನೀವು ಬೇಗ ಮುಗಿಸ್ಬೇಕು ಅಂತ ಹೇಳಿದ್ದೀನಿ. ಅವ್ರು ಏನು ಟೈಮ್ ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ಮುಗಿಸ್ತೀನಿ ಅಂದಿದ್ದಾರೆ. ಅದು 100% ಆಗುತ್ತೆ, ನೋ ಪ್ರಾಬ್ಲಮ್. ಏಪ್ರಿಲ್ ಎಂಡು ಅಂತ ಹೇಳಿದ್ದಾರೆ, ಮಾರ್ಚ್ ಎಂಡಿಗೆ ಅಂತ ಹೇಳಿದರು.
ಬಟ್ ಈಗ ಅಧಿವೇಶನ ಇದೆಲ್ಲ ಇರೋದ್ರಿಂದ ಆಮೇಲೆ ನನಗೆ ಅನಿಸುತ್ತೆ ಮೋಸ್ಟ್ಲಿ ಏಪ್ರಿಲ್ ಎಂಡಿಗೆ ಟೈಮ್ ಕೊಡ್ತಾರೆ. ಆವಾಗಲೇ ಇಡೀ ರಾಜ್ಯದ ನಾವೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಟೆಂಡರ್ ಪ್ರೋಸೆಸ್ಸು ಮತ್ತು DPRಸು ಎಲ್ಲ ರೆಡಿ ಆಗ್ತಾಯಿದೆ. ಮೋಸ್ಟ್ಲಿ ನನ್ನ ಪ್ರಕಾರ ಏಪ್ರಿಲ್ ಎಂಡಿಗೆ. ನೀವು ಬಜೆಟಲ್ಲೂ ನೋಡಿದ್ರಿ 3500 ಕೋಟಿ ಅದಕ್ಕೆ ಮೀಸಲಾಗಿದೆ. ಎಲ್ಲ ಕಡೆನೂ ಆಗುತ್ತೆ. ಸುಮಾರು ಆಲ್ಮೋಸ್ಟ್ ಇನ್ಕ್ಲೂಡಿಂಗ್ ಮೈನಾರಿಟಿ ಸೇರಿದರೆ ಅಬೌಟ್ 1000 ಸ್ಕೂಲ್ಸ್ ಆಗುತ್ತೆ. ಮೈನಾರಿಟಿಯವರು ಫಂಡ್ ಕೊಡ್ತಾ ಇದ್ದಾರೆ ಎಕ್ಸ್ಟ್ರಾ. ಅದು ಹೋಗಿ ಕೆಲಸ ಮಾಡ್ತೀವಿ, ಪಕ್ಷ ಹೋಗಿ ಗೆಲ್ತೀವಿ, ಕೆಲಸ ಮಾಡಿ ಅದೆಲ್ಲ ಪಕ್ಷ ತೀರ್ಮಾನ ಮಾಡ್ತಾರೆ. ಮಲ್ಲಿಕಾರ್ಜುನ್ ಅವರು ಏನು ಕೇಳಿಲ್ಲ. ಪಕ್ಷ ಏನು ತೀರ್ಮಾನ ಮಾಡ್ತಾರೆ, ಪಕ್ಷ ಏನು ತೀರ್ಮಾನ ಮಾಡುತ್ತೆ ಎಲ್ಲರೂ ಕೂಡ ಕೇಳೋ ಹಕ್ಕು ಅವ್ರಿಗಿರ್ತದೆ. ಎಲ್ಲರಿಗೂ ಕೊಟ್ಟ ಮೇಲೆ ಎಲ್ಲರೂ ಕೂಡ ಗೆಲ್ಸೋ ಹಕ್ಕು ನಮ್ಮದು, ಗೆಲ್ಸೋ ಕರ್ತವ್ಯ ನಮ್ಮದು. ಅದನ್ನು ಮಾಡ್ತೀವಿ, ಅದನ್ನು ಗೆದ್ದು ಮಾಡ್ತೀವಿ. ಒಂದು ಚಿಕ್ಕದಾಗಿ ಮೀಟಿಂಗ್ ಮಾಡಿದ್ವಿ, ಅದನ್ನ ಮತ್ತೆ ನೆಕ್ಸ್ಟ್ ವೀಕಿಗೆ ಹಾಕ್ಕೊಂಡಿದ್ದಾರೆ. ಅಲ್ಲಿ ಹೋಗೋಣ. ಸರ್, ನಿನ್ನೆ 25 ಜನ ಶಾಸಕರು ಸಪ್ರೇಟ್ ಸಭೆ ಮಾಡಿರ್ತದೆ ಬೇಳೂರು ಗೋಪಾಲಕೃಷ್ಣ. ಏನು ಅದು ಗೊತ್ತು, ಅದೆಲ್ಲ ಹೇಳಿದರು ನಾವೆಲ್ಲ ಮಾಡ್ತೀವಿ ಅಂತ. ಮಾಡೋದು ಒಳ್ಳೇದು, ಅದು ಏನು ತೊಂದರೆ ಏನಿಲ್ಲ. ಹೊಸಬರಿಗೆ ಅವಕಾಶ ಸಿಗಬೇಕು, ನಾವು ಭಾಳ ಸಲ ಅಲ್ಲ ಮಾಡಲಿ, ಅದೆಲ್ಲ ಒತ್ತಡವನ್ನು ತರಬೇಕಾಗ್ತದೆ. ಅದು ಅವರವರು ಕೇಳ್ತಕ್ಕಂಥದ್ದು ಹಕ್ಕಿರ್ತದೆ, ಏನು ತಪ್ಪೇನಿಲ್ಲ. ಅದಕ್ಕೆಲ್ಲ ತೀರ್ಮಾನ ಹೈಕಮಾಂಡ್ ಅವ್ರು ಮಾಡ್ತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.